ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆ ಸಕ್ಸಸ್. ಲಿಂಗಸಗೂರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಧ್ಯಕ್ಷ ವೆಂಕಟೇಶ ಗುತ್ತಿಗೆದಾರ್ ನೇತೃತ್ವದಲ್ಲಿ ಪ್ರಸ್ತುತ ಸಾಲಿನ ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆ ಶುಕ್ರವಾರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಗುತ್ತಿಗೆದಾರ ಮಾತನಾಡಿ 5 ಗ್ಯಾರಂಟಿ ಯೋಜನೆ ಕುರಿತು ಅದರ ಹಿನ್ನೆಲೆ ಮತ್ತು ಉದ್ದೇಶಗಳನ್ನು ಸಭೆಗೆ ವಿಸ್ತೃತವಾಗಿ ವಿವರಿಸಿದರು. ನಂತರ ತಾಲೂಕಾ ಮಟ್ಟದ ಅಧಿಕಾರಿಗಳಿಂದ 5 ಇಲಾಖೆಗಳ ಪ್ರಗತಿ ಪರಿಶೀಲಿಸಿದರು. ಜೊತೆಗೆ ಸರ್ಕಾರ ಜಾರಿಗೆ ತಂದ ಈ 5 ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಜಾಗೃತಿ ಮೂಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಹಾಗೂ ತಾಂತ್ರಿಕ ದೋಷಗಳಿದ್ದರೆ ಸರಿಪಡಿಸಿ ಅರ್ಹರಿಗೆ ಯೋಜನೆ ತಲುಪಿಸಿ ಅಂತ ಖಡಕ್ಕಾಗಿ ಹೇಳಿದರು. ಆಯಾ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಪ್ರಗತಿ ವರದಿ ಮಂಡಿಸಿದಾಗ ಮಧ್ಯದಲ್ಲಿ ಎದ್ದೆದ್ದು ಸಮಿತಿಯ ಕೆಲ ಸದಸ್ಯರು ಸಂಶಯಿತ ಕೆಲ ವಿಷಯಗಳಿಗೆ ಪ್ರಶ್ನಿಸಿ ಉತ್ತರ ಕೊಂಡ್ರು. ಜೊತೆಗೆ ಫಲಾನುಭವಿಗಳಿಗೆ ಕಡಿತಗೊಳಿಸಿ ಅಕ್ಕಿ ಆರೈಕೆ ಮಾಡುತ್ತಿರುವ ನ್ಯಾಯಬೆಲೆ ಅಂಗಡಿಗಳ ವಿರುದ್ಧ ಹರಿಹಾಯ್ದರು. ಆಹಾರ ಮತ್ತು ಸಾರಿಗೆ ಇಲಾಖೆಯ ಸಭೆಯ ಹೆಚ್ಚಿನ ಸಮಯ ನುಗ್ಗಿತ್ತು. ತಾಲೂಕಾ ಪಂಚಾಯಿತಿ ಇಒ ಉಮೇಶ್, ಗ್ರೇಡ್ 2 ತಹಸೀಲ್ದಾರ್ ಬಸವರಾಜ ಜೋಕಿಮಠ್, ಜಸ್ಕಾಂ ಎಇಇ ಬನ್ನೆಪ್ಪ ಕರಿಬಂಟನಾಳ್, ಸಿಡಿಪಿಒ ಎಂಡಿ ಗೋಕಾಕ ಹಾಗೂ ಗ್ಯಾರಂಟಿ ಯೋಜನೆಗಳ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು. ಕಳೆದ ಬಾರಿಯ ಸಭೆಗೆ ಕೆಲ ಇಲಾಖೆ ಅಧಿಕಾರಿಗಳು ಗೈರಾಗಿದ್ದರು. ಕಾರಣ ಕೇಳಿ ನೋಟಿಸ್ ನೀಡಿದರು. ಹೀಗಾಗಿ ಸಭೆ ಗಂಭೀರತೆ ಅರಿತು ಪಂಚ ಇಲಾಖೆ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆನಂದ ತುರ್ವಿಹಾಳ್, NKS TV 4 ನ್ಯೂಸ್, ಲಿಂಗಸಗೂರು. ಈ ಸಭೆಯನ್ನು ಪ್ರಾರಂಭಿಸಿದ್ದು ಮಾನ್ಯ